ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ಅಂಜನಾಪುರದಲ್ಲಿ ಬರುವಂತಹ ಬಿಡೆ ಪ್ರಾಪರ್ಟಿ ಆಗಿದೆ. 80 ಅಡಿ ರೋಡ್ ಪಕ್ಕದಲ್ಲೇ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಈ ಪ್ರಾಪರ್ಟಿ ಬಂದು ನಮಗೆ ವೆಸ್ಟ್ ಫೇಸಿಂಗ್ ಬಿಲ್ಡಿಂಗು, ನಾರ್ತ್ ಡೋರ್ ಅಲ್ಲಿ ಕಟ್ಟಿರುವಂತಹ ಲಾವಿಶ್ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿ ನಮಗೆ 30 ಅಲ್ಲಿ ಕಟ್ಟಿರುವಂತದ್ದು. ಮೇಲ್ಗಡೆ ನಮಗೆ ಫುಲ್ ಓನರ್ ಇರೋದಕ್ಕೆ 3 ಹೌಸ್, ಕೆಳಗಡೆ ನಮಗೆ ಕಾರ್ ಪಾರ್ಕಿಂಗ್ ಅಲ್ಲಿ ಒಂದು BHK ಹೌಸ್ ಕೂಡ ನಮಗೆ ಪ್ರೊವೈಡ್ ಮಾಡಿರುವಂತದ್ದು. ಓನರ್ ಇಟ್ಕೊಂಡು ಒಂದು ಮನೆ ಬಾಡಿಗೆ ಬರುವಂತಹ ಮನೆ ಈ ಮನೆ ಆಗಿದೆ. ಮನೆ ಮುಂದಗಡೆ ನೋಡಬಹುದು 30 ಅಡಿ ಟಾರ್ ರೋಡ್, ಕಾವೇರಿ ವಾಟರ್ ಬರ್ತಾ ಇದೆ. ಡ್ರೈನೇಜ್ ವರ್ಕಿಂಗ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಏನಿದೆ ಡೆಡ್ ಎಂಡ್ ಲೆಫ್ಟ್ ತಗೊಂಡ್ರೆ ಪಕ್ಕದಲ್ಲಿ ಬರೋದು ನಮಗೆ BDA ಪಾರ್ಕ್. ಹತ್ತತ್ರ ನಮಗೆ 1.5 ಕಿಲೋಮೀಟರ್ ಉದ್ದದಲ್ಲಿ ಇರುವಂತಹ BDA ಪಾರ್ಕ್ ಪಕ್ಕದಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಆ ಪಾರ್ಕ್ ಪಕ್ಕದಲ್ಲಿ ಇರುವಂತದ್ದೇ 80 ಫೀಟ್ ರೋಡ್. ಕನೆಕ್ಟಿವಿಟಿಗೆ ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಈ ಪ್ರಾಪರ್ಟಿಯಿಂದ ನಮಗೆ ಬನ್ನಾರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ನೈಸ್ ರೋಡ್ ಜಂಕ್ಷನ್ ಮತ್ತೆ ಡಿ ಮಾರ್ಟ್ ಗೆ ಜಸ್ಟ್ ನಮಗೆ 1.5 ಕಿಲೋಮೀಟರ್ ಒಳಗಡೆ ಈ ಪ್ರಾಪರ್ಟಿ ಇದೆ. ಮೇನ್ ಅಡ್ವಾಂಟೇಜ್ ಏನಂದ್ರೆ ಟಿ-ಜೋನ್ ಕಾಲೇಜ್ ಇದೆ, RV ಕಾಲೇಜ್ ಆಫ್ ಇನ್ಸ್ಟಿಟ್ಯೂಟ್ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜ್ ಇದೆ, ಮತ್ತೆ ಏಮ್ಸ್ ಕಾಲೇಜ್ ಕೂಡ ನಮಗೆ ಹತ್ರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಈ ಪ್ರಾಪರ್ಟಿ ಎಲಿವೇಶನ್ ನೋಡೋದಾದ್ರೆ ಕೆಳಗಡೆ ಫುಲ್ ನಮಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ನಮಗೆ 1 BHK ಹೌಸ್ ಮಾಡಿದ್ದಾರೆ. ಜೊತೆಗೆ ಈ ಪೋರ್ಷನ್ ಫುಲ್ ನಮಗೆ CMC ಕಟಿಂಗ್ ಮತ್ತೆ ಫೆಂಟ್ರಾಮೆಟಿಕ್ ಶೀಟ್ ವಿತ್ ಗ್ರಿಲ್ ವರ್ಕ್ ಅಲ್ಲಿ ಫುಲ್ ಕಂಪ್ಲೀಟ್ ಆಗಿರುವಂತಹ ಗೇಟ್ ಕೂಡ ನಮಗೆ ಪ್ರೊವೈಡ್ ಮಾಡಿರುವಂತದ್ದು. ಈ ಗೇಟ್ ಕೂಡ ನಮಗೆ ಸ್ಲೈಡಿಂಗ್ ಇದೆ. ಫ್ಯೂಚರ್ಗೆ ಏನಾದ್ರು ನಾವು ಆಟೋಮೆಟಿಕ್ ಮೋಟರ್ ಏನಾದ್ರು ಹಾಕೊಂಡ್ರೆ ಈ ಗೇಟ್ ನಾವು ಆಟೋಮೆಟಿಕ್ ಆಗಿ ನಾವು ಯೂಸ್ ಮಾಡಬಹುದು. ಒಂದು ಸೆಮಿ ಗಾರ್ಡನ್ ಏರಿಯಾ ಮೇಲ್ಗಡೆ ಈ ಪೋರ್ಷನ್ ಅಲ್ಲಿ ನಮಗೆ ನೇಮ್ ಬೋರ್ಡ್ ಇಟ್ಕೊಳ್ಳೋದಕ್ಕೆ ಈ ಫುಲ್ ನಮಗೆ ಸ್ಮಾರ್ಟ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲೂ ಟೈಲ್ಸ್ ಮತ್ತೆ ಟಫಂಗಸ್ SS ವರ್ಕ್ ವಿತ್ ಸ್ಟ್ರಕ್ಚರ್ ಪೇಂಟ್ ಎಲ್ಲ ನಮಗೆ ಯೂಸ್ ಮಾಡಿರುವಂತಹ ತಗೊಂಡಿರುವಂತಹ ಎಲಿವೇಶನ್ ಈ ಮನೆಗಿದೆ. ಎಕ್ಸಾಕ್ಟ್ ಈಗ ಕಾರ್ ಪಾರ್ಕಿಂಗ್ ಒಳಗಡೆ ಬಂದ್ರೆ ನೋಡಬಹುದು ಫ್ಲೋರಿಂಗ್ ನಮಗೆ ಆಂಟಿಸ್ಕೇಟ್ ವೆಟ್ರೋಫಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ಗಳಿಗೆ 2x4 ವೆಟ್ರೋಫಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಆರಾಮಾಗಿ 2 ರಿಂದ 3 ಕಾರ್ ಪಾರ್ಕ್ ಮಾಡ್ಕೋಬಹುದು. ಜೊತೆಗೆ ಒಂದು 4 ರಿಂದ 5 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೋಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಆಸ್ ಏನು ನಮಗೆ BBMP ರೂಲ್ಸ್ ಪ್ರಕಾರ ಅಂದ್ರೆ GBA ರೂಲ್ಸ್ ಪ್ರಕಾರ ಏನು ಸೆಟ್ ಬ್ಯಾಕ್ ಬಿಡಬೇಕು ಆ ಸೆಟ್ ಬ್ಯಾಕ್ ನಮಗೆ ಈ ಪೋರ್ಷನ್ ಅಲ್ಲೂ ಬಿಟ್ಟಿದ್ದಾರೆ. ಆ ಪೋರ್ಷನ್ ಅಲ್ಲೂ ನಮಗೆ ಬಿಟ್ಟಿರುವಂತದ್ದು. ಫುಲ್ ನಮಗೆ MS ಗ್ರಿಲ್ ವರ್ಕ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಸೆಟ್ ಬ್ಯಾಕ್ ನ ಬಿಟ್ಟಿರೋದು. ಇಲ್ಲೂ ನಮಗೆ ಗೇಟ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲೂ ಕೂಡ ನಮಗೆ ಸೇಫ್ಟಿ ವಜಲ್ಲಿ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಸ್ಲೈಡಿಂಗ್ ಗ್ರಿಲ್ ಬರುತ್ತೆ ನಮಗೆ ಈ ಪೋರ್ಷನ್ ಅಲ್ಲಿ ಗೇಟ್ಗೆ. ಇನ್ ಕೇಸ್ ಏನಾದ್ರು ಈ ಪೋರ್ಷನ್ ಅಲ್ಲಿ ನಾವೇನಾದ್ರು ಮೋಟರ್ ಯೂಸ್ ಮಾಡಿದ್ರೆ ಮೋಟರ್ಗೆ ಯೂಸ್ ಮಾಡುವಂತಹ ಪವರ್ ಸಾಕೆಟ್ ನಮ್ಗೆ ಅಲ್ಲಿ ಕೊಟ್ಟಿರುವಂತದ್ದು. ಮೋಟರ್ ಈ ಪೋರ್ಷನ್ ಅಲ್ಲಿ ಯೂಸ್ ಮಾಡಿದ್ರೆ ನಾವು ಆಟೋಮೆಟಿಕ್ ಆಗಿ ನಾವು ರಿಮೋಟ್ ಕಂಟ್ರೋಲ್ ಅಲ್ಲಿ ಈ ಗೇಟ್ ನ ಆಪರೇಟ್ ಮಾಡಬಹುದು. ಆ ತರ ಪ್ರೊವೈಡ್ ಮಾಡಿರುವಂತದ್ದು. ಈ ಚಿಕ್ಕ ಗೇಟ್ ಕೂಡ ನಮ್ಗೆ ಅಂದ್ರೆ ಇದು ವಾಕಿಂಗ್ ಗೇಟ್ ಬರುತ್ತೆ. ಈ ವಾಕಿಂಗ್ ಗೇಟ್ ಕೂಡ ನಮಗೆ ಸ್ಲೈಡಿಂಗ್ ಕೊಟ್ಟಿದ್ದಾರೆ. ಓಪನ್ ಆಗುವಂತದ್ದು ಏನಿಲ್ಲ, ಬರೀ ಸ್ಲೈಡಿಂಗ್ ಮಾತ್ರ ನಮಗೆ ಕೊಟ್ಟಿರುವಂತದ್ದು. ಕಾವೇರಿ ವಾಟರ್ ಅವೈಲೇಬಲ್ ಇದೆ ವಿತ್ ಬೋರ್ವೆಲ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಓನರ್ ಇಟ್ಕೊಂಡು 1 BHK ಮನೆ ಬಾಡಿಗೆ ಬರುವಂತಹ ಮನೆ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಈ ಕಾರ್ ಪಾರ್ಕಿಂಗ್ ಅಲ್ಲಿ ಮನೆ ಹಿಂದಗಡೆ ಸೆಟ್ ಬ್ಯಾಕ್ ಇದೆ. ಇಲ್ಲಿ ನೋಡಿ, ಇದ್ರಲ್ಲೂ ಕೂಡ ನಮಗೆ ಈ ಪೋರ್ಷನ್ ಫುಲ್ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ. MS ಗ್ರಿಲ್ ವರ್ಕ್. ಯಾರು ಕೂಡ ನಮಗೆ ಅನದರ್ ಪರ್ಸನ್ಸ್ ನಮಗೆ ಎಂಟ್ರಿ ಆಗೋದಕ್ಕೆ ಚಾನ್ಸೇ ಇಲ್ಲ. ಮನೆ ಹಿಂದಗಡೆ ಕೂಡ ನಮಗೆ BDA ಪಾರ್ಕ್ ಇರುವಂತದ್ದು. ಅಲ್ಲಿ ಗ್ರಿಲ್ ಕಾಣಿಸ್ತಿದೆಯಲ್ಲ, ಅದು ಬಂದು ನಮಗೆ ಪಾರ್ಕ್ ಜಾಗ ಬರುತ್ತೆ. ಮನೆ ಮುಂದೆಗಡೆ ಕೂಡ ನಮಗೆ ಪಾರ್ಕ್ ಜಾಗ ಇದೆ. ಈಗ ನೀವು ನೋಡ್ತಾ ಇರುವಂತದ್ದು ಬಾಡಿಗೆ ಬರುವಂತಹ 1 BHK ಹೌಸು. ಅಂದ್ರೆ ಈ ಮನೆಗೆ ತಕ್ಕನಂಗೆ ಇದು ನಮಗೆ ಸ್ಪೇಷಿಯಸ್ ಆಗಿ ಬಂದಿದೆ. ಈ ಲಿವಿಂಗ್ ರೂಮು ದೊಡ್ಡದಾಗಿ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಳ್ಳೋ ಅಷ್ಟಿರುವಂತಹ ಟಿವಿ ಯೂನಿಟ್, ಕೆಳಗಡೆ ಸ್ಟೋರೇಜ್ಗೋಸ್ಕರ ಮಾಡಿರುವಂತಹ ಈ ಪೋರ್ಷನ್ ಡ್ರಾಯರ್ ಬಾಕ್ಸ್ ಗಳು. ಇದ್ರ ಬ್ಯಾಕ್ ಸೈಡ್ ಅಲ್ಲಿ ನಮ್ಗೊಂದು ಕಾಮನ್ ವಾಶ್ರೂಮ್ ಬರುತ್ತೆ. ಓಕೆ, ಟಾಪ್ ಟು ಬಾಟಮ್ ವರ್ಗು 2x4 ವೆಟ್ರೋಫಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್, ಡ್ರೈ ವಾಟರ್, ಹ್ಯಾಂಡ್ ವಾಶ್ ನಮಗೆ ಬರುತ್ತೆ. ಇನ್ ಕೇಸ್ ಏನಾದ್ರು ವಾಷಿಂಗ್ ಮಿಷಿನ್ ಏನಾದ್ರು ಯೂಸ್ ಮಾಡಿದ್ರೆ ಈ ಪೋರ್ಷನ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ವಿತ್ ಅದಕ್ಕೂ ಕೂಡ ನಮಗೆ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಈ ಮನೆಗೆ ಬೇಕಾಗಿರುವಂತಹ ಆಗ್ನೇಯದಲ್ಲಿ ನಮಗೆ ಕಿಚನ್ ಪ್ರಾವಿಷನ್ ಮಾಡಿರುವಂತದ್ದು. ಇದು ಚೆನ್ನಾಗಿದೆ. ಗ್ರಾನೈಟ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಕೆಳಗಡೆ ಬ್ಯಾಸ್ಕೆಟ್ ಗಳಿಗೆ ಪ್ರೊವೈಡ್ ಮಾಡಿರುವಂತದ್ದು. ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ವಿಂಡೋ. ಮೇಲ್ಗಡೆ ವಿತ್ ಲಾಫ್ಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಆಲ್ರೆಡಿ ಎಕ್ಸಾಸ್ಟ್ ಫ್ಯಾನ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಸ್ಕ್ವೇರ್ ಆಗಿ ಬರುತ್ತೆ ನಮಗೆ ಲಾಫ್ಟ್ ವರ್ಕ್. ಫುಲ್ಲು ಸ್ಟೋರೇಜ್ ಕೊಟ್ಟಿದ್ದಾರೆ. ಈ ಕಿಚನ್ ಪಕ್ಕದಲ್ಲಿ ನಮಗೆ ಪೂಜಾ ಮನೆ. ಇಂಥ ಮನೆಗಳಲ್ಲಿ ತುಂಬಾ ಜನ ಏನ್ ಮಾಡಿರ್ತಾರೆ ಅಂದ್ರೆ ಚಿಕ್ಕದಾಗಿ ಒಂದು ಸೆಮಿ ಪೂಜಾ ಮನೆಯನ್ನು ಕೊಟ್ಟಿರ್ತಾರೆ. ಬಟ್ ಇಲ್ಲಿ ಇವರು ಈ ತರ ಮಾಡಿಲ್ಲ. ಒಬ್ರು ಕುತ್ಕೊಂಡು ಪೂಜೆ ಮಾಡೋ ತರ ಪ್ರೊವೈಡ್ ಮಾಡಿದ್ದಾರೆ ಈ ಪೂಜಾ ಮನೆನ. ಟೀಕ್ವುಡ್ ಡೋರು, ಗ್ಲಾಸ್ ಬರುತ್ತೆ. ವಿತ್ ಸ್ಲ್ಯಾಬ್ ಕೂಡ ನಮಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಕೆಳಗಡೆ ಸ್ಟೋರೇಜ್ ಕೊಟ್ಟಿದ್ದಾರೆ. 2030 ಹೇಗಿರುತ್ತೆ ಮನೆ, 2030 ಹೇಗೆ ನಮಗೆ ಪೂಜಾ ಮನೆ ಬಿಲ್ಡ್ ಮಾಡಿರ್ತಾರಲ್ಲ ಆ ತರ ಈ ಪೂಜಾ ಮನೆನ ಬಿಲ್ಡ್ ಮಾಡಿದ್ದಾರೆ. ಚೆನ್ನಾಗಿದೆ. ಪಕ್ಕದಲ್ಲಿ ಬರೋದು ನಮಗೆ ಬೆಡ್ರೂಮ್. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ನಾವು ಹಾಕೋಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿರುವಂತದ್ದು. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಲಾಫ್ಟ್ ವಿತ್ ಫ್ಯಾನ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ.
ಈ ಪೋರ್ಷನ್ ಅಲ್ಲಿ ಇತ್ತು ನಮ್ಗೆ ನೋಡ್ಬೋದು ಕಟೌನ್ ರಾಡ್ಗಳೆಲ್ಲ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಬಿಟ್ಟಿರುವಂತದ್ದು. ಇತ್ತು ಫ್ಯಾನ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತಹ 1 BHK ಹೌಸ್. ಇದು ಕಾರಿಡಾರ್ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಆಂಟಿಸ್ಕೇಟ್ ವೆಟ್ರೋಫೈಟ್ ಟೈಲ್ಸ್ ಗಳನ್ನ ಯೂಸ್ ಮಾಡಿದ್ದಾರೆ ಈ ಫ್ಲೋರಿಂಗ್ ಅಲ್ಲಿ. ವೀಕ್ಷಕರೇ, ವಿತ್ ಲಿಫ್ಟ್ಗೂ ಕೂಡ ನಮಗೆ ಆಪ್ಷನ್ ಇದೆ. ಡೈರೆಕ್ಟ್ ಓನರ್ ಪರ್ಪಸ್ಗೆ ಇರುವಂತಹ ಲಿಫ್ಟ್ ಕೂಡ ನಮಗೆ ಪ್ರೆಸೆಂಟ್ ಇಲ್ಲಿ ಆಪ್ಷನ್ ಮಾಡಿದ್ದಾರೆ. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಈ ಪೋರ್ಷನ್ ಅಲ್ಲಿ ಈ ಸ್ಟೇರ್ ಕೇಸ್ ನ ನೋಡಬಹುದು, ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಇದು ಫಸ್ಟ್ ಫ್ಲೋರ್ ಹೋಗುವಂತಹ ಸ್ಟೇರ್ ಕೇಸ್. ಇದು ಈ ಪೋರ್ಷನ್ ಅಲ್ಲಿ ನೋಡಿ, ಸ್ಟೇರ್ ಕೇಸ್ ತುಂಬಾ ವೈಲ್ಡ್ ಆಗಿದೆ. ಈ ಕಾರ್ನರ್ ಅಲ್ಲಿ ಏನಾದ್ರು ನಾವು ಸೆಮಿ ಗಾರ್ಡನ್ ತರ ಏನಾದ್ರು ಪಾಟ್ಗಳು ಇಟ್ಕೊಂಡ್ರು ಕೂಡ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಬೋತ್ ಸೈಡ್ ನಮಗೆ ಸ್ಮಾರ್ಟ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ WPC ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಫುಲ್ ನಮಗೆ ಗ್ರಿಲ್ ನ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ಎಲ್ಲಾ ಕಡೆನೂ ನಮಗೆ ಗ್ರಿಲ್ ವರ್ಕ್ ನ ಕಂಪ್ಲೀಟ್ ಮಾಡಿ ಕೊಟ್ಟಿರುವಂತದ್ದು. ಯಾರು ಅನದರ್ ಪರ್ಸನ್ಸ್ ನಮಗೆ ಮನೆ ಒಳಗಡೆ ಎಂಟ್ರಿ ಆಗದ್ರೆ ಅಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿರುವಂತದ್ದು. ಜೊತೆಗೆ ಕಾರಿಡಾರ್ ಕೂಡ ನೋಡಬಹುದು 4 ಅಡಿ ಬರುತ್ತೆ ನಮಗೆ. ತುಳಸಿ ಕಟ್ಟೆ ಏನಾದ್ರು ಆ ಪೋರ್ಷನ್ ಅಲ್ಲಿ ಇಟ್ಕೊಂಡು ಈ ಪೋರ್ಷನ್ ಏನಾದ್ರು ಸೆಮಿ ಗಾರ್ಡನ್ ಏರಿಯಾ ತರ ಕೂಡ ನಾವು ಕ್ರಿಯೇಟ್ ಮಾಡ್ಕೊಬಹುದು. CC ಕ್ಯಾಮ್ರಾಗೂ ಕೂಡ ನಮಗೆ ಕೇಬಲ್ ಕೊಟ್ಟಿದ್ದಾರೆ. ಈಗ ನೀವು ನೋಡ್ತಾ ಇರುವಂತದ್ದು ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ ಓನರ್ ಮನೆ. ಟೀಕೋಟ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಮೈನ್ ಡೋರು. ಇದು ನಾರ್ತ್ ಡೋರ್ ಬರುತ್ತೆ. ಡೋರ್ ಸ್ಟ್ರಕ್ಚರ್ ನಮಗೆ ಈ ತರ ಇದೆ. ಮೈನ್ ವಾಸ್ಕಲ್ ಕೂಡ ನಮಗೆ 4/9 ಬರುತ್ತೆ. ಮೈನ್ ಡೋರ್ ಕೂಡ ನಮಗೆ ನಾರ್ತ್ ಬರುತ್ತೆ. ವೀಕ್ಷಕರೇ, ಫ್ಲೋರಿಂಗ್ ನೋಡ್ಬೋದು, ಇಟಾಲಿಯನ್ ಮಾರ್ಬಲ್ ಫ್ಲೋರಿಂಗ್ ನ ಯೂಸ್ ಮಾಡಿದ್ದಾರೆ. ಎಂಟ್ರೆನ್ಸ್ ಅಲ್ಲಿ ನಮಗೆ ಒಂದು ಸೆಮಿ ಇಂಟೀರಿಯರ್ ಡಿಸೈನ್ ಒಂದು ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲೂ ಕೂಡ ನಮಗೆ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಇಲ್ಲೊಂದು ವುಡ್ ಪ್ಯಾನಲ್ ತರ ಒಂದು ಮಾಡಿರುವಂತದ್ದು ವಾಲ್ಗಳಿಗೆ. ಬ್ಯಾಕ್ ಗ್ರೌಂಡ್ ಫುಲ್ ನಮಗೆ ವಾಲ್ ಪೇಪರ್ ನ ಯೂಸ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ಮನೆ ಒಳಗಡೆ ಇರುವಂತಹ ಬೇಕಾಗಿರುವಂತಹ ಒಂದು ಡಿಸೈನ್ ಅಲ್ಲಿ ಏನಾದ್ರು ಒಂದು ಲೋಗೋನ ನಾವು ಇಟ್ಕೋಬಹುದು. ಒಂದು ನ್ಯಾಚುರಲ್ ಲೋಗೋ, ಇಲ್ಲಾಂದ್ರೆ ಒಂದು ದೇವ್ರ ಲೋಗೋ ಏನಾದ್ರು ಇಟ್ಕೊಂಡ್ರು ಕೂಡ ಮನೆಗೆ ಒಂದು ವೈಬ್ ಬರುತ್ತೆ ಅಂತಾನೆ ಹೇಳ್ಬೋದು. ಮೇನ್ ಅಟ್ರಾಕ್ಷನ್ ಈ ಮನೆಗೆ ಏನು ಅಂದ್ರೆ ಲಿವಿಂಗ್ ರೂಮ್. ಹೆಂಗಿದೆ ನೋಡಿ, ತುಂಬಾ ದೊಡ್ಡದಾಗಿ ಬಂದಿದೆ. ಎಲ್ ಶೇಪ್ ಅಲ್ಲಿ ನಾವು ಸೋಫಾ ಕೂಡ ನಾವು ಹಾಕೋಬಹುದು, ಅಷ್ಟು ಜಾಗ ಇದೆ. ಸೀಲಿಂಗ್ ಅಲ್ಲಿ ಕೂಡ ನೋಡಬಹುದು ಇಂಟೀರಿಯರ್ ಡಿಸೈನ್ WPC ಇವತ್ತು POP ವಿತ್ LED ಲೈಟ್ ವಿತ್ ಫ್ಯಾನ್ ವರ್ಕ್ ಎಲ್ಲ ನಮಗೆ ಸೀಲಿಂಗ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಎಲ್ ಶೇಪ್ ಅಲ್ಲಿ ನಾವು ಸೋಫಾ ಹಾಕೊಂಡ್ರು, ಸೆಂಟ್ರಲ್ಲಿ ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾನೇ ಜಾಗ ಇರುವಂತಹ ಲಿವಿಂಗ್ ರೂಮ್ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಕ್ರಾಸ್ ವೆಂಟಿಲೇಷನ್ ಗೆ ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ 2 ವಿಂಡೋಗಳು ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಡಿಸೈನ್ ವೈಸ್ ಅಲ್ಲಿ ಲುಕ್ ವೈಸ್ ಅಲ್ಲಿ ಬರಲಿ ಅನ್ನೋ ಒಂದು ಪರ್ಪಸ್ ಗೆ ಈ ಪೋರ್ಷನ್ ಅಲ್ಲಿ ಇಂಟೀರಿಯರ್ ಡಿಸೈನ್, ಇಲ್ಲಿ ಇಂಟೀರಿಯರ್ ಡಿಸೈನ್ ವಿತ್ ಬ್ಯಾಕ್ ಗ್ರೌಂಡ್ ಅಲ್ಲಿ ವಿತ್ ಪ್ರೊಫೈಲ್ ಲೈಟು. ಈ ಬ್ಯಾಕ್ ಗ್ರೌಂಡ್ ಫುಲ್ ನಮಗೆ ವಿತ್ ವಾಲ್ ಪೇಪರ್ ಅಲ್ಲಿ ನಮಗೆ ತಗೊಂಡಿರುವಂತದ್ದು. ಎಕ್ಸಾಕ್ಟ್ 90 ಡಿಗ್ರಿಲಿ ಟಿವಿ ನೋಡುವಂತಹ ಟಿವಿ ಯೂನಿಟ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಲಿಫ್ಟ್ ಏರಿಯಾ ಬರುತ್ತೆ. ಬ್ಯಾಕ್ ಗ್ರೌಂಡ್ ಫುಲ್ ನಮಗೆ ಇಟಾಲಿಯನ್ ಮಾರ್ಬಲ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಫುಲ್ ನಮಗೆ ಇಂಟೀರಿಯರ್ ಡಿಸೈನ್ ತಗೊಂಡಿರುವಂತದ್ದು. ವೆನಿರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಟಿವಿ ಯೂನಿಟ್. ಕೆಳಗಡೆ ಕೂಡ ನಮಗೆ 2 ಡ್ರಾಯರ್ ಬಾಕ್ಸ್ ಗಳು, ಒಂದು ಗ್ಲಾಸ್ ಪಾರ್ಟಿಷನ್ ಇರುವಂತಹ ಒಂದು ಸ್ಟೋರೇಜ್ ಕೂಡ ನಮಗೆ ಪ್ರೊವೈಡ್ ಮಾಡಿರುವಂತದ್ದು. ಈ ಟಿವಿ ಯೂನಿಟ್ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ವಿತ್ ಒಂದು ಕಾಮನ್ ವಾಶ್ರೂಮ್ ಅನ್ನು ಕೊಟ್ಟಿದ್ದಾರೆ. ಟಾಪ್ ಟು ಬಾಟಮ್ ವರ್ಗು 2x4 ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ವಾಲ್ ಮೌಂಟೆಡ್ ಕಮೋಡ್, ಡ್ರೈ ವಾಟರ್, ಹ್ಯಾಂಡ್ ವಾಶ್ ಎಲ್ಲ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಇಲ್ಲೂ ಕೂಡ ನಾವು ಪಾರ್ಟಿಷನ್ ಮಾಡ್ಕೊಬಹುದು, ಡ್ರೈ ಮತ್ತೆ ವೆಟ್ಟು ಆ ತರ ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿರುವಂತದ್ದು. ಇದು ಪಕ್ಕದಲ್ಲಿ ಬರೋದೇ ಒಂದು ಸ್ಮಾಲ್ ಬಾಲ್ಕನಿ. ಈ ಹಾಲ್ ಅಲ್ಲೇ ನಮಗೆ ಒಂದು ಸ್ಮಾಲ್ ಬಾಲ್ಕನಿ ಪ್ರೊವೈಡ್ ಮಾಡಿರುವಂತದ್ದು. ಸೇಮ್ ಮೇಂಟೆನೆನ್ಸ್ ಗೆ ಟೈಲ್ಸ್ ಕೊಟ್ಟಿದ್ದಾರೆ. ಸೇಫ್ಟಿ ವೈಸ್ ಅಲ್ಲಿ ಮತ್ತೆ ಲುಕ್ ವೈಸ್ ಅಲ್ಲಿ ಟಫನ್ ಗ್ಲಾಸ್ SS ವರ್ಕ್ ನಮ್ಗೆ ಪ್ರೊವೈಡ್ ಮಾಡಿರುವಂತದ್ದು. ಫ್ಲೋರಿಂಗ್ ಬಂದು ನಮಗೆ ಆಂಟಿಸ್ಕೇಟ್ ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ನಮಗೆ WPC ವರ್ಕ್ ವಿತ್ ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ನೋಡಿ 8 ಅಡಿ ಇದೆ. ನನ್ನ ಹೈಟ್ ಇಷ್ಟಿದೆ, ಇಲ್ಲಿಂದ ನಿಮ್ಗೆ ಇಷ್ಟವರೆಗೂ ಬರುತ್ತೆ. ವಾಸ್ಕಲ್ ನಮ್ಗೆ ನನ್ನ ಕೈವರೆಗೂ ಸಾಕಾಗ್ತಾನೆ ಇಲ್ಲ, ಅಷ್ಟು ಟೋಟಲ್ ನಮಗೆ 8 ಫೀಟ್ ವರೆಗೂ ಕೂಡ ನಮಗೆ ವಾಸ್ಕಲ್ ಸೈಜ್ ಬಿಲ್ಡ್ ಮಾಡಿರುವಂತದ್ದು. ಎರಡೂ ನೋಡೋದಲ್ಲ, ಚೆನ್ನಾಗಿ ತಗೊಂಡಿದ್ದಾರೆ. ಬ್ಯೂಟಿಫುಲ್ ಆಗಿ ಬಂದಿದೆ. ಲುಕ್ ವೈಸ್ ಅಲ್ಲಿ ಕೂಡ ನಮಗೆ ತುಂಬಾ ಚೆನ್ನಾಗಿದೆ. ಮತ್ತೆ ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿರುವಂತಹ ಮನೆ ಈ ಮನೆ. ಈ ಸ್ಟೇರ್ ಕೇಸ್ ಕೆಳಗಡೆ ಕೂಡ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಇಂಟೀರಿಯರ್ ಡಿಸೈನ್ ಕೂಡ ನಮಗೆ ತಗೊಂಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಿ, ಪೂಜಾ ಮನೆ. ಆರಾಮಾಗಿ ಇಬ್ರು ಕುತ್ಕೊಂಡು ಪೂಜೆ ಮಾಡೋ ಅಷ್ಟು ಜಾಗ ಈ ಪೂಜಾ ಮನೆಯಲ್ಲಿ ಬಿಲ್ಡ್ ಮಾಡಿರುವಂತದ್ದು. ವಾಲ್ಗಳಿಗೆಲ್ಲ ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ಕೂಡ ನಮಗೆ ವುಡ್ ಪ್ಯಾನಲ್ ಕೂಡ ನಮಗೆ ಕೊಟ್ಟಿರುವಂತದ್ದು. ಮಾರ್ಬಲ್ ಸ್ಲ್ಯಾಬ್ ವಿತ್ 2 ಸ್ಟೋರೇಜ್ ಕೊಟ್ಟಿದ್ದಾರೆ. ಮೈನ್ ಡೋರ್ ನೋಡಬಹುದು, ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಮೈನ್ ಡೋರ್. ಇದು ಕೂಡ ನಮಗೆ 8 ಫೀಟ್ ಬರುತ್ತೆ. ಮೈನ್ ಡೋರ್ ಕೂಡ ಎಕ್ಸಾಕ್ಟ್ ಆಗ್ನೇಯದಲ್ಲಿ ನಮಗೆ ಕಿಚನ್ ಏರಿಯಾ.
ಅಕ್ರಾಲಿಕ್ ಶೀಟ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು ನಮಗೆ ಕಿಚನ್ ಏರಿಯಾ. ಕೆಳಗಡೆ ಫುಲ್ ನಮಗೆ ವಿತ್ ಸ್ಟೋರೇಜ್ ಬ್ಯಾಸ್ಕೆಟ್ ಗಳಿಗೆ ಪ್ರೊವೈಡ್ ಮಾಡಿದ್ದಾರೆ. ಕ್ವಾರ್ಟ್ಸ್ ಗ್ರಾನೈಟ್ ನಮಗೆ ಯೂಸ್ ಮಾಡಿರುವಂತದ್ದು. ವಾಲ್ಗಳಿಗೆ 2x4 ಬೆಟರ್ ಟೈಲ್ಸ್ ಮೇಂಟೆನೆನ್ಸ್ ಈಸಿಗೆ ಕೊಟ್ಟಿದ್ದಾರೆ. ಮೇಲ್ಗಡೆ ಎಲ್ಲ ಲಾಫ್ಟ್ ಕೆಳಗಡೆ ವಿತ್ ಪ್ರೊಫೈಲ್ ಲೈಟ್. ಈ ಪೋರ್ಷನ್ ಅಲ್ಲಿ ಗ್ಲಾಸ್ ಡೋರ್ ಕೊಟ್ಟಿರೋದೆಲ್ಲ ನಮಗೆ ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ಗೆ ಪ್ರೊವೈಡ್ ಮಾಡಿರುವಂತದ್ದು. ವೆಂಟಿಲೇಷನ್ ಗೆ ಆ ಪೋರ್ಷನ್ ಅಲ್ಲಿ ಒಂದು ವಿಂಡೋ. ಇಲ್ಲಿ ಬಂದು ನಮಗೆ ಪ್ಯಾಂಟ್ರಿ ಕೊಟ್ಟಿದ್ದಾರೆ ವಿತ್ ಸ್ಟೋರೇಜ್ ವಿತ್ ಗ್ಲಾಸ್ ಬರುತ್ತೆ. ಇಲ್ಲಿ ಈ ಪೋರ್ಷನ್ ಅಲ್ಲಿ ಗ್ಲಾಸ್ ಇಂತ ಒಂದು ಪ್ಯಾಂಟ್ರಿ ಕೊಟ್ಟಿರುವಂತದ್ದು. ಹ್ಯಾಂಡಲ್ಸ್ ನೋಡಿದ್ರಲ್ಲ ಎಷ್ಟು ದೊಡ್ಡದಾಗಿದೆ, ಚೆನ್ನಾಗಿದೆ. ಇದು ಪಕ್ಕದಲ್ಲಿ ಬರೋದೆ ನಮಗೆ ಯುಟಿಲಿಟಿ. ಆರಾಮಾಗಿ ಒಂದು ಡಿಶ್ ವಾಶ್ ಇಟ್ಕೊಬಹುದು, ಜೊತೆಗೆ ಒಂದು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಷ್ಟು ಸ್ಟೋರೇಜ್ ಈ ಯುಟಿಲಿಟಿಲಿ ಪ್ರೊವೈಡ್ ಮಾಡಿರುವಂತದ್ದು. ಹಾಗೆ ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಸೀಲಿಂಗ್ ಅಲ್ಲಿ ಕೂಡ ನಮಗೆ WPC ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಚೆನ್ನಾಗಿದೆ. ಇನ್ ಕೇಸ್ ಏನಾದ್ರು ಡೈನಿಂಗ್ ಏರಿಯಾ ಏನಾದ್ರು ಹಾಕೊಂತೀನಿ ಅಂದ್ರೆ ಈ ಪೋರ್ಷನ್ ಒಂದು ಸ್ಮಾಲ್ ಡೈನಿಂಗ್ ಏರಿಯಾ ಇಲ್ಲಿ ನಾವು ಇಟ್ಕೋಬಹುದು. ಆ ತರ ಜಾಗ ಇದೆ. ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಫುಲ್ಲು ಬರುತ್ತೆ. ಡಬಲ್ ಡೋರ್ ಇರುವಂತಹ ದೊಡ್ಡದಾಗಿರುವಂತಹ ಫ್ರಿಡ್ಜ್ ಕೂಡ ನಾವು ಈ ಪೋರ್ಷನ್ ಅಲ್ಲಿ ಇಟ್ಕೋಬಹುದು. ಬಟ್ ಏನಂದ್ರೆ ಒಂದು ಪೇರೆಂಟ್ಸ್ ರೂಮ್ ಒಂದು ಪ್ರೊವೈಡ್ ಮಾಡಿದ್ದಾರೆ. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಒಂದು ರೂಮ್ ಬಿಲ್ಡ್ ಮಾಡಿರುವಂತದ್ದು. ಆರಾಮಾಗಿ ಒಂದು ಕ್ವೀನ್ ಕಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. ಕ್ರಾಸ್ ವೆಂಟಿಲೇಷನ್ ಗೆ 2 ವಿಂಡೋಗಳು ಕೊಟ್ಟಿದ್ದಾರೆ. ಕಾಟನ್ ರಾಡ್ಸ್ ವಿತ್ ಫ್ಯಾನ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. POP ವರ್ಕ್ ವಿತ್ LED ಲೈಟ್. ಈ ಪೋರ್ಷನ್ ಅಲ್ಲಿ ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ 3 ಡೋರು, ಒಂದು ಡ್ರಾಯರ್ ಬಾಕ್ಸ್ ಗಳು, ಮೇಲ್ಗಡೆ ಲಾಫ್ಟ್, ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳೆಲ್ಲ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ 3 ಹ್ಯಾಂಡಲ್ಸ್ ಬಂದಿದೆಯಲ್ಲ, ಇದೆಲ್ಲ ನಮಗೆ ಡ್ರಾಯರ್ ಬಾಕ್ಸ್ ಗಳು ಬರುತ್ತೆ. ಜಸ್ಟ್ ಒಂದು ಪೇರೆಂಟ್ಸ್ ರೂಮ್ ಒಂದು ಬಿಲ್ಡ್ ಮಾಡಿರುವಂತದ್ದು ಈ ಫಸ್ಟ್ ಫ್ಲೋರ್ ಅಲ್ಲೇ. ಒಂದು ನೆಸೆಸರಿಗೋಸ್ಕರ ಮಾಡಿದ್ದಾರೆ, ಚೆನ್ನಾಗಿದೆ. ಎಲ್ಲೂ ನಮಗೆ ಕಡಿಮೆ ಅನ್ಸೋದಿಲ್ಲ, ಅಷ್ಟು ಕ್ಲೀನ್ ಆಗಿ ತಗೊಂಡಿದ್ದಾರೆ. ಲಕ್ಸುರಿ ಆಗಿ ಬಂದಿದೆ ನಮಗೆ ಮನೆ, ತುಂಬಾ ಚೆನ್ನಾಗಿದೆ ಮನೆ. ಇದು ಫಸ್ಟ್ ಫ್ಲೋರ್ ಅಲ್ಲಿ ಬರುವಂತಹ ಅಕಾಮಡೇಷನ್ ನೋಡಬಹುದು ವೀಕ್ಷಕರೇ. ಸೆಕೆಂಡ್ ಫ್ಲೋರ್ ಅಲ್ಲೆಲ್ಲ ನಮಗೆ ಸ್ಟೇರ್ ಕೇಸ್ ಎಲ್ಲ ನಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಟಫನ್ ಗ್ಲಾಸ್ SS ವರ್ಗೂ ಕೂಡ ನಮಗೆ ಈ ಪೋರ್ಷನ್ ನಲ್ಲಿ ಕಂಪ್ಲೀಟ್ ಆಗಿದೆ. ಎಂಟ್ರೆನ್ಸ್ ಆಗ್ತಾ ಇದ್ದಂಗೆ ಈ ವಾಲ್ ಏನ್ ನೋಡಿದ್ರೆ ಇದೆಲ್ಲ ನಮಗೆ ವಾಲ್ ಪೇಪರ್ ಯೂಸ್ ಮಾಡಿದ್ದಾರೆ. ವೀಕ್ಷಕರೇ, ಈಗ ಎಕ್ಸಾಕ್ಟ್ ನಾನು ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದೀನಿ. ನೋಡಬಹುದು ಎಂಟ್ರಿ ಆಗ್ತಾ ಇದ್ದಂಗೆ ಈ ಪೋರ್ಷನ್ ಅಲ್ಲಿ ಲಿಫ್ಟ್ ಏರಿಯಾ ಒಂದು ಪ್ರೊವೈಡ್ ಮಾಡಿದ್ದಾರೆ. ಓಡಾಡಕ್ಕೆ ತುಂಬಾ ಸ್ಪೇಷಿಯಸ್ ಆಗಿ ಈ ಜಾಗನ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಎಕ್ಸಾಕ್ಟ್ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ನಮಗೆ ಮಾಸ್ಟರ್ ಬೆಡ್ರೂಮ್ ತಗೊಂಡಿದ್ದಾರೆ. ಓಕೆ, ಬ್ಯೂಟಿಫುಲ್ ಆಗಿದೆ. ಮೇಲ್ಗಡೆ ನೋಡಬಹುದು POP ವರ್ಕ್ ವಿತ್ WPC ವರ್ಕ್ ವಿತ್ ಫ್ಯಾನ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಬಿಗ್ ವಿಂಡೋ ಒಂದು ಕೊಟ್ಟಿರುವಂತದ್ದು ವಿತ್ ಕಟನ್ ರಾಡ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಹಿಂದೆಗಡೆ ಫುಲ್ ನಮಗೆ ವುಡ್ ಪ್ಯಾನಲ್ ಪ್ರೊವೈಡ್ ಮಾಡಿದ್ದಾರೆ. ಆ ವುಡ್ ಪ್ಯಾನಲ್ ಅಟ್ಯಾಚ್ ಆಗಿ ನಮಗೆ ವಿತ್ ಕಿಂಗ್ ಸೈಜ್ ಕಾಟ್ ವಿತ್ ಸ್ಟೋರೇಜ್ ಪ್ರೊವೈಡ್ ಮಾಡಿರುವಂತದ್ದು. ಈ ಕಾಟ್ ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ ಒಂದು ಸ್ಟೋರೇಜ್ ಗೋಸ್ಕರ 2 ಡ್ರಾಯರ್ ಬಾಕ್ಸ್ ಗಳು ಪ್ರೊವೈಡ್ ಮಾಡಿದ್ದಾರೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಒಂದು ಸ್ಮಾಲ್ ಲಾಫ್ಟ್ ವರ್ಕ್ ಗಳು ಕಂಪ್ಲೀಟ್ ಆಗಿದೆ. ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳು ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಒಂದು ಸ್ಟಡಿ ಏರಿಯಾ ಒಂದು ಪ್ರೊವೈಡ್ ಮಾಡಿರುವಂತದ್ದು. ಮೇಲ್ಗಡೆ ಗ್ಲಾಸ್ ಪಾರ್ಟಿಷನ್, ಒಂದು ಬುಕ್ ರ್ಯಾಕ್ಗಳ ತರ ಒಂದು ಜಾಗನ ಬಿಲ್ಡ್ ಮಾಡಿದ್ದಾರೆ. ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಳ್ಳೋಷ್ಟು ಜಾಗ ಇರುವಂತಹ ಒಂದು ಟಿವಿ ಯೂನಿಟ್ ಕೂಡ ನಮಗೆ ಪ್ರೊವೈಡ್ ಮಾಡಿರುವಂತದ್ದು ವಿತ್ ಸ್ಟೋರೇಜ್ ಗೆ ವಿತ್ ಗ್ಲಾಸ್ ಡೋರ್ ಗಳು. ಒಳಗಡೆ ಎಲ್ಲ ನಮಗೆ ಸೆಲ್ಫ್ ಗಳೆಲ್ಲ ಕಾಣಿಸ್ತಿದಿಲ್ಲ, ಸ್ಟೋರೇಜ್ ಕೆಳಗಡೆ ಕೂಡ ವಿತ್ ಸ್ಟೋರೇಜ್ ಗೆ ಪ್ರೊವೈಡ್ ಮಾಡಿದ್ದಾರೆ. ಕಾಟ್ ಇದ್ರು ಕೂಡ ನೋಡಿ ಓಡಾಡಕ್ಕೆ ತುಂಬಾನೇ ಜಾಗನ ಬಿಲ್ಡ್ ಮಾಡಿರುವಂತಹ ಮನೆ ಈ ಮನೆ ಆಗಿದೆ. ಇದಕ್ಕಿರುವಂತಹ ಒಂದು ಡ್ರೆಸ್ಸಿಂಗ್ ಏರಿಯಾ ಈ ಪೋರ್ಷನ್ ಅಲ್ಲಿ ಒಂದು ಹಾಫ್ ಸರ್ಕಲ್ ಅಲ್ಲಿ ವಿತ್ ಮಿರರ್ ವಿತ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಲೈಟ್, ಬ್ಯಾಕ್ ಗ್ರೌಂಡ್ ಅಲ್ಲಿ ವುಡ್ ಪ್ಯಾನಲ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸ್ಟೋರೇಜ್ ಬರುತ್ತೆ. ಇಲ್ಲೂ ಕೂಡ ನಮಗೆ ಡ್ರಾಯರ್ ಬಾಕ್ಸ್ ಗಳು ಕೊಟ್ಟಿರುವಂತದ್ದು. ಇದು ಬಂದು ನಮಗೆ ಅಟ್ಯಾಚ್ ಬಾತ್ರೂಮ್. ಟಾಪ್ ಟು ಬಾಟಮ್ ವರೆಗೂ 2x4 ಬೆಟರ್ ಫೆಟಲ್ಸ್ ನ ಯೂಸ್ ಮಾಡಿದರೆ. ವಾಲ್ ಮೌಂಟೆಡ್ ಕಮೋಡ್, ಡ್ರೈ ವಾಟರ್, ಆಂಟಿಸ್ಕೇಟ್ ಬೆಟರ್ ಫೆಟಲ್ಸ್ ನಮಗೆ ಕೊಟ್ಟಿರುವಂತದ್ದು ಈ ಅಟ್ಯಾಚ್ ಬಾತ್ರೂಮ್ಗೆ. ಬಟ್ ನೋಡೋದ್ರಲ್ಲ ವೀಕ್ಷಕರೇ, ವಾಸ್ಕಾಲ್ ಎಲ್ಲ ನಮಗೆ 8 ಅಡಿ ಕೊಟ್ಟಿದ್ದಾರೆ. ಬಟ್ ಸಖತ್ತಾಗಿ ಬಂದಿದೆ. ಈ ಪೋರ್ಷನ್ ಅಲ್ಲಿ ಒಂದು ಸ್ಮಾಲ್ ಬಾಲ್ಕನಿ. ಆರಾಮಾಗಿ ಒಂದು 2 ಸೆಟ್ ಸೋಫಾ ಹಾಕೊಂಡು ಕುತ್ಕೋಬಹುದು, ಅಷ್ಟು ಜಾಗ ಇದೆ. ಫ್ಲೋರಿಂಗ್ ನೋಡಬಹುದು, ವುಡ್ ಫಿನಿಶಿಂಗ್ ಇರುವಂತಹ ಬೆಟರ್ ಫಟೈಲ್ಸ್, ವಾಲ್ಗಳಿಗೆ ಸ್ಮಾರ್ಟ್ ಮಾರ್ಬಲ್, ಮೇಲ್ಗಡೆ WPC ವರ್ಕ್ ವಿತ್ LED ಲೈಟ್. ಸೇಫ್ಟಿ ವೈಸ್ ಗ್ರಿಲ್ ವೈಸ್ ಅಲ್ಲಿ ನಮಗೆ ಟಫನ್ ಗ್ಲಾಸ್ ವಿತ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಬಟ್ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಬೆಡ್ರೂಮು ಚೆನ್ನಾಗಿದೆ. ಇದ್ರ ಕಡೆ ನಮಗೆ ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಒಂದಿದೆ, ಇನ್ನೊಂದು ಸ್ಟಡಿ ಯೂನಿಟ್ ಒಂದಿದೆ. ಈ ಪೋರ್ಷನ್ ಅಲ್ಲೂ ಕೂಡ ಒಂದು ಬಾಲ್ಕನಿ ಏರಿಯಾ, ಒಂದು ಕಾಮನ್ ಬಾಲ್ಕನಿ ಒಂದು ಕೊಟ್ಟಿದ್ದಾರೆ. ಇದು ನೋಡ್ತಾ ಇದ್ದೀರಲ್ಲ, ಇದು ಬಂದು ಕಾಮನ್ ಬಾಲ್ಕನಿ. ಇದು ಈ ಪೋರ್ಷನ್ ಅಲ್ಲಿ ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ.
ಮೇಲ್ಗಡೆ WPC ವರ್ಕು ವಿತ್ LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಇಲ್ಲಿ ನಮಗೆ 2 ವಾಸ್ಕಾಲ್ಗಳು ಬರುತ್ತೆ ನೋಡಿ, ಅದು ಕೂಡ ನಮಗೆ 8 ಫೀಟ್ ವರ್ಗೂ ಕೊಟ್ಟಿದ್ದಾರೆ. ಈ ಬೆಡ್ರೂಮ್ ಬಂದು ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಓಕೆ, ಒಂಥರ ಡಿಫ್ರೆಂಟ್ ಅಲ್ಲೇ ನಮಗೆ ಯೂಸ್ ಮಾಡಿದ್ದಾರೆ, ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲೇ ನಮಗೆ ಯೂಸ್ ಮಾಡಿರುವಂಥದ್ದು. ಫುಲ್ಲು ವಾರ್ಡ್ರೋಬು, ಇಲ್ಲಿ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬು, ಆ ಪೋರ್ಷನ್ ಇಲ್ಲಿ ಡ್ರೆಸ್ಸಿಂಗ್ ಏರಿಯಾ ವಿತ್ ವೆಂಟಿಲೇಷನ್ಗೆ ವಿಂಡೋ, ಮತ್ತೆ ಇಲ್ಲಿ ಸ್ಟೋರೇಜು. ಈ ಪೋರ್ಷನ್ ಫುಲ್ ನಮಗೆ ವುಡ್ ಪ್ಯಾನಲ್ ಮಾಡಿದ್ದಾರೆ. ಇಲ್ಲೂ ಕೂಡ ನಮಗೊಂದು ವಿಂಡೋ ಕೊಟ್ಟಿದ್ದಾರೆ. 2 ಕ್ರಾಸ್ ವೆಂಟಿಲೇಷನ್ ಕೊಟ್ಟಿರುವಂಥದ್ದು ವಿತ್ POP ವರ್ಕು ವಿತ್ LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಬೆಡ್ರೂಮ್ ಅಲ್ಲಿ ಆಲ್ರೆಡಿ ನಮಗೊಂದು ಕ್ವೀನ್ ಕಾಟ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ವಿತ್ ಈ ಪೋರ್ಷನ್ ಒಂದು ಡ್ರಾಯರ್ ಬಾಕ್ಸ್ಗಳು ವಿತ್ ಸ್ಟೋರೇಜ್ ಕೊಟ್ಟಿರುವಂಥದ್ದು. ಈ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮು ಆರಾಮಾಗಿ ನಾವು ಡ್ರೈ ಮತ್ತು ವೆಟ್ ಕೂಡ ನಾವು ಪಾರ್ಟಿಷನ್ ಮಾಡ್ಕೊಳ್ಳೋಷ್ಟು ಸ್ಟೋರೇಜ್ ಇರುವಂಥದ್ದು. ನೋಡಿ, ಟಾಪ್ ಟು ಬಾಟಮ್ ವರೆಗೂ ಗ್ಲಾಸಿ ಫಿನಿಶಿಂಗ್ ಇರುವಂತಹ ವೆಟ್ರೋಫೆಟಲ್ಸ್, ವಾಲ್ ಮೌಂಟೆಡ್ ಕಮೋಡು, ಡ್ರೈ ವಾಟರ್. ಈ ಪೋರ್ಷನ್ ನಮಗೆ ಶವರ್, ಸೆಂಟ್ರಲ್ಲಿ ನಾವು ಒಂದು ಪಾರ್ಟಿಷನ್ ಬೇಕಾದ್ರೆ ಮಾಡ್ಕೋಬಹುದು, ಅಷ್ಟು ಜಾಗ ಇದೆ. ಹ್ಯಾಂಡ್ ವಾಶ್ ಎಲ್ಲ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿಗೂ ಕೂಡ ನಮಗೆ TV ಯೂನಿಟ್ ಕೊಟ್ಟಿರುವಂಥದ್ದು. ಈ ಪೋರ್ಷನ್ನಿಂದ ಈ ಪೋರ್ಷನ್ವರೆಗೂ ಫುಲ್ಲು ಇಂಟೀರಿಯರ್ ಡಿಸೈನ್ ತೊಗೊಂಡಿರುವಂಥದ್ದು. ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಪಕ್ಕದಲ್ಲಿ ಬರುತ್ತೆ ನಮಗೆ ಸ್ಟಡಿ ಏರಿಯಾ, ಸಪ್ರೇಟಾಗಿ ಕೊಟ್ಬಿಟ್ಟಿದ್ದಾರೆ ಸ್ಟಡಿ ಏರಿಯಾ. ಇನ್ ಕೇಸ್ ಏನಾದ್ರು ವರ್ಕ್ ಫ್ರಮ್ ಹೋಮ್ ಏನಾದ್ರು ಮಾಡ್ಕೊಳ್ತೀವಿ ಅಂದರೆ ಮಾಡಿಸಿದ ಜಾಗ ಚೆನ್ನಾಗಿ ಒಳ್ಳೆ ಕಾನ್ಸೆಪ್ಟಲ್ಲಿ ನಮಗೆ ಯೂಸ್ ಮಾಡಿದ್ದಾರೆ. ಒಂದು ಮನೆಗೆ ಯಾವ ಥರ ಒಂದು ವ್ಯವಸ್ಥೆ ಬೇಕೋ ಅದೇ ಥರ ವ್ಯವಸ್ಥೆಯಲ್ಲಿ ನಮಗೆ ಇದು ಬಿಲ್ಡ್ ಮಾಡಿರುವಂಥದ್ದು. ಚೆನ್ನಾಗಿದೆ. ಬುಕ್ ಇಟ್ಕೊಳ್ಳೋದಕ್ಕೆ, ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ, ಲ್ಯಾಪ್ಟಾಪ್ ಇಟ್ಕೊಳ್ಳೋದಕ್ಕೆ ವಿತ್ ಟೇಬಲ್ಲು, ಡ್ರಾಯರ್ ಬಾಕ್ಸ್ಗಳು, ಮೇಲ್ಗಡೆ ಬುಕ್ ರ್ಯಾಕ್ಗಳು, POP ವರ್ಕು ವಿತ್ ಫ್ಯಾನ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಇಲ್ಲೂ ಏನಾದರೂ ಸ್ಟೋರೇಜ್ ಇಟ್ಕೊಳ್ಳೋದಕ್ಕೆ ನೋಡಿ, ಇಲ್ಲೂ ಕೂಡ ನಮಗೆ ವುಡ್ಡಲ್ಲಿ ಇಂಟೀರಿಯರ್ ಡಿಸೈನ್ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ ವಿತ್ ವಿಂಡೋ. ಇದು ಸ್ಟಡಿ ಯೂನಿಟ್, ಇದು ಸಕ್ಕತ್ತಾಗಿದೆ. ಸೆಕೆಂಡ್ ಫ್ಲೋರಲ್ಲಿ 2 ಮಾಸ್ಟರ್ ಬೆಡ್ರೂಮು, ಒಂದು ಸ್ಟಡಿ ಯೂನಿಟ್ ಅಂತ ಕೊಟ್ಟಿರುವಂಥದ್ದು. ಒಂದು ನಿಮಿಷಕ್ಕರೆ 3ನೇ ಫ್ಲೋರ್ ಹೋಗೋಣ. ಬಟ್ ತುಂಬಾ ಮನೆಯಲ್ಲಿ ನೋಡಿರ್ತೀನಿ, ರೂಮ್ಗಳಿಗೆಲ್ಲ ನಮಗೆ ವೆಟ್ರೋಫೆಟಲ್ಸ್ನ ಯೂಸ್ ಮಾಡಿರ್ತಾರೆ. ಈ ಥರದ ಕಲರ್ ಸ್ಲ್ಯಾಬ್ಗಳ ನಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರ್ತಾರೆ. ಬಟ್ ಇವ್ರೇನು ಅಂದರೆ ಫುಲ್ಲು ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಓಕೆ, 3ನೇ ಫ್ಲೋರಲ್ಲಿ ಈ ಪೋರ್ಷನಲ್ಲಿ ಫುಲ್ಲು ನಮಗೆ ರೋಡ್ ಸೈಡ್ಗೆ ರೂಫ್ ಕಂಪ್ಲೀಟ್ ಆಗಿದೆ. ಗುಡ್ ಸಿಟ್ಟಿಂಗ್ ಏರಿಯಾ ಸಕ್ಕತ್ತಾಗಿದೆ. ಇದು ಆಮೇಲೆ ಬರೋಣ, ರೂಮ್ಗಳು ನೋಡ್ಕೊಂಡು. ಚೆನ್ನಾಗಿದೆ. ಓಕೆ, ಕೆಳಗಡೆ ನೋಡೋದಲ್ಲ, ಸೇಮ್ ಆಸ್ ಇಟ್ ಈಸ್ ಇರುವಂಥದ್ದು. ಇದು ಒಂದು ಕ್ವೀನ್ ಕಾಟು ವಿತ್ ಸ್ಟೋರೇಜು, ಬ್ಯಾಕ್ಗ್ರೌಂಡ್ ಫುಲ್ಲು ನಮಗೆ ವುಡ್ ಪ್ಯಾನಲ್ಲು ವಿತ್ POP ವರ್ಕು, WPC ವರ್ಕು ವಿತ್ ಫ್ಯಾನು, 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬು, ಪಕ್ಕದಲ್ಲಿ ನಮಗೆ ವಿತ್ ಡ್ರೆಸ್ಸಿಂಗು ವಿತ್ ಗ್ಲಾಸ್ ಪಾರ್ಟಿಷನ್ ಇರುವಂತಹ ಒಂದು ಡೋರು, ಕ್ರಾಸ್ ವೆಂಟಿಲೇಷನ್ ಕೊಟ್ಟಿದ್ದಾರೆ ನೋಡಿ. ಈ ಪೋರ್ಷನ್ ಅಲ್ಲಿ ಒಂದು TV ಯೂನಿಟ್. ಜಾಗ ಮಾತ್ರ ಮಸ್ತಾಗಿ ಯೂಸ್ ಮಾಡಿದ್ದಾರೆ, ಕ್ಲೀನಾಗಿ ತಗೊಂಡಿದ್ದಾರೆ, ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇಲ್ಲಿ ನಮಗೊಂದು ಕಾಮನ್ ವಾಶ್ರೂಮ್ ಕೊಟ್ಟಿದ್ದಾರೆ. ಈ ಒಂದು ಕಾಮನ್ ವಾಶ್ರೂಮ್ ಏನು ಅಂದರೆ 3 ಪರ್ಪಸ್ಗೆ, ಒಂದು ಬೆಡ್ರೂಮ್ ಅಲ್ಲಿರೋರ್ಗೂ ಈ ಕಾಮನ್ ವಾಶ್ರೂಮು, ಅಲ್ಲಿ ಹಿಂದಗಡೆ ಸಿಟ್ಟಿಂಗ್ ಏರಿಯಾದಲ್ಲಿ ಇರೋರ್ಗೂ ಒಂದು ಕಾಮನ್ ವಾಶ್ರೂಮು, ಈ ಪೋರ್ಷನ್ ಅಲ್ಲಿರೋ ಒಂದು ರೂಮ್ಗೂ ಕೂಡ ಇದು ಕಾಮನ್ ವಾಶ್ರೂಮು. ಇದು ಹೋಮ್ ಥಿಯೇಟರ್ ರೂಮ್. ಇದು ಹೋಮ್ ಥಿಯೇಟರ್ ರೂಮು, ಜಿಮ್ ರೂಮು, ಹೆಂಗ್ ಬೇಕಾದ್ರೂ ಇದನ್ನ ನಾವು ಕನ್ವರ್ಟ್ ಮಾಡ್ಕೊಬೋದು, ಆ ಥರ ಜಾಗ ಇದೆ. ಫ್ಲೋರಿಂಗ್ ಬಂದು ನಮಗೆ ವುಡ್ ಫಿನಿಶಿಂಗ್ ಇರುವಂತಹ ಒಂದು ವೆಟ್ರೋಫೆಟಲ್ಸ್ನ ಯೂಸ್ ಮಾಡಿದ್ದಾರೆ. POP ವರ್ಕು ವಿತ್ ಫ್ಯಾನ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂಥದ್ದು. ಈ ಜಾಗದಲ್ಲಿ ಒಂದು ಸೆಮ್ಮಿ ಇಂಟೀರಿಯರ್ ಡಿಸೈನು, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಬಾರ್ ಕೌಂಟರ್ ಅಂತಾನೆ ಹೇಳ್ಬೋದು. ಈ ಜಾಗನ ಆ ಥರ ಬಿಲ್ಡ್ ಮಾಡ್ಕೊಂಡಿರುವಂಥದ್ದು. ಹೋಮ್ ಥಿಯೇಟರ್ಗೆ 7 ಮಾಡಿಸಿದ ರೂಮ್ ಅಂತಾನೆ ಹೇಳ್ಬೋದು ಈ ಜಾಗ. ಈ 3ಕ್ಕೂ ಒಂದು ಕಾಮನ್ ವಾಶ್ರೂಮ್ ಕ್ಲೀನಾಗಿ ತಗೊಂಡಿದ್ದಾರೆ, ಚೆನ್ನಾಗಿದೆ. ನನಗೆ ತುಂಬಾ ಲೈಕ್ ಆಗುವಂತಹ ಜಾಗ ಈ ಜಾಗ. ಸಿಟ್ಟಿಂಗ್ ಏರಿಯಾ ಹೆಂಗಿದೆ ನೋಡಿ. ಆ ಪೋರ್ಷನ್ ಫುಲ್ ನಮಗೆ ಸ್ಟ್ರಕ್ಚರ್ ಪಾಯಿಂಟ್ ಬರುತ್ತೆ. ಫ್ಲೋರಿಂಗ್ ಬಂದು ನಮಗೆ ಆಂಟಿಸ್ಕೇಟ್ ವೆಟ್ರೋಫೆಟಲ್ಸ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಒಂದು ಸೆಮಿ ಬಾರ್ ಕೌಂಟರ್ ತರ ನಮಗೊಂದು ಪ್ರೊವೈಡ್ ಮಾಡಿರುವಂಥದ್ದು. ಬ್ಯಾಕ್ಗ್ರೌಂಡ್ ಫುಲ್ ನಮಗೆ ಮೇಂಟೆನೆನ್ಸ್ಗೋಸ್ಕರ ವೆಟ್ರೋಫೆಟಲ್ಸ್ ಅಂದ್ರೆ ಮ್ಯಾಟ್ ಫಿನಿಶಿಂಗ್ ಇರುವಂತಹ ವೆಟ್ರೋಫೆಟಲ್ಸ್ ಯೂಸ್ ಮಾಡಿದ್ದಾರೆ. ಸ್ಟೋರೇಜ್ ಫುಲ್ ನಮಗೆ ಬಾರ್ ಕೌಂಟರ್ ತರ ನಮ್ಮ ಕಾನ್ಸೆಪ್ಟ್ ಅಲ್ಲಿ ತಗೊಂಡಿದ್ದಾರೆ. ಹೆಂಗಿದೆ ನೋಡಿದ್ರೆ ಫುಲ್ ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ. ಸಿಟ್ಟಿಂಗ್ ಏರಿಯಾ ಮೈನ್ ಏನು ಅಂದ್ರೆ ನಮಗೆ ವಾಸ್ಕಲ್ಗಳೇ ನಮಗೆ 8 ಅಡಿ ಫುಲ್ಲು ರೂಮ್ಗೆ ಗೇಮ್ಗೆ ಎಲ್ಲನೂ 8 ಅಡಿ ಪ್ರೊವೈಡ್ ಮಾಡಿದ್ದಾರೆ. ಸಖತ್ತಾಗಿದೆ.
ಬನ್ನಿ ವೀಕ್ಷಕರೇ, ಟೆರೆಸ್ ಹೋಗೋಣ. ಮೇಲ್ಗಡೆ ನಮಗೆ ಸ್ಕೈಲೈಟ್ ಕೊಟ್ಟಿರುವಂಥದ್ದು. ಸ್ಕೈಲೈಟ್ ಅಲ್ಲಿ MS ಗ್ರಿಲ್ ಅಲ್ಲೂ ಕೂಡ ಒಂದು ಡಿಸೈನ್ ವರ್ಕ್ ಕೂಡ ನಾವು ನೋಡ್ಬೋದು. ಈ ಪೋರ್ಷನ್ ಹೆವಿ ಗೇಜ್ ಅಲ್ಲಿ ಇರುವಂತಹ ಗೇಟು. ಕ್ಲೋಸ್ ಮಾಡೋಣ. ಫುಲ್ ಟೆರೆಸ್ ಅಲ್ಲಿ ಇದ್ದೀನಿ. ಓಪನ್ ಕಾನ್ಸೆಪ್ಟ್ ಟೆರೆಸ್ ನ ಪ್ರೊವೈಡ್ ಮಾಡಿರುವಂತದ್ದು. ಈ ಪೋರ್ಷನ್ ನೋಡ್ಬೋದು, ಒಂದು ಸ್ಕ್ವೇರ್ ಆಗಿರುವಂತಹ ಒಂದು ಆಂಗಲ್ ಕೊಟ್ಟಿದ್ದಾರೆ ಬಟ್ಟೆ ಹಾಕೊಳ್ಳೋದಕ್ಕೆ. ಮ್ಯಾನ್ಯುಯಲ್ ಆಗಿ ಬಟ್ಟೆ ಒಗೆಯೋದಕ್ಕೆ ಈ ಪೋರ್ಷನ್ ಒಂದು ಬಂಡೆ ಕೊಟ್ಟಿರುವಂತದ್ದು. ಟ್ಯಾಂಕ್ ರೂಮು, 2 ಟ್ಯಾಂಕ್ಗಳು ಪ್ರೊವೈಡ್ ಮಾಡಿದ್ದಾರೆ. ಆ ಟ್ಯಾಂಕ್ ರೂಮ್ ಕೆಳಗಡೆ ನಮಗೆ ವಾಷಿಂಗ್ ಮಿಷಿನ್ ಏರಿಯಾ ಕೊಟ್ಟಿದ್ದಾರೆ ವಿತ್ ಪಾಯಿಂಟು ವಿತ್ ಸ್ಟೋರೇಜು. ಆ ಪೋರ್ಷನ್ ಅಲ್ಲಿ ಇದು ವಾಷಿಂಗ್ ಮಿಷಿನ್ ಏರಿಯಾ. ಅದು ಬಂದು ನಮಗೆ ಲಿಫ್ಟ್ ಮೇಂಟೆನೆನ್ಸ್ ಏರಿಯಾ. ಕೆಳಗಡೆ ನೋಡ್ಬೋದು ಫ್ಲೋರಿಂಗ್ ಅಲ್ಲಿ ಬಂದು ನಮಗೆ ವಾಟರ್ ಪ್ರೂಫ್ ಡ್ಯಾಂಡ್ರಫ್ ಕೂಡ ನಮಗೆ ಆಲ್ರೆಡಿ ಪೈಂಟ್ ವರ್ಕ್ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನೋಡೋದಲ್ಲ 80 ಫೀಟ್ ರೋಡ್ ಪ್ಯಾರಲ್ ಅಲ್ಲಿ ಈ ಪ್ರಾಪರ್ಟಿ ಇರುವಂಥದ್ದು. ಪಕ್ಕದಲ್ಲೇ ಆರ್ಯಮ್ಸ್ ಅಪಾರ್ಟ್ಮೆಂಟ್, ಲೈಫ್ ಸ್ಟೈಲ್ ಅಪಾರ್ಟ್ಮೆಂಟ್, GR ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಬರೋದು ನನ್ನ ಆಫೀಸು. ಅದು ಬಂದು HM ಸಿಟಿ ಅಪಾರ್ಟ್ಮೆಂಟು. 378 ಬಸ್ ರೂಟು ಅಪಾರ್ಟ್ಮೆಂಟ್ ಮುಂದೆನೇ ಹೋಗುತ್ತೆ. ಕೆಂಗೇರಿಯಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗುವಂತಹ 378 ಬಸ್ ರೂಟು ಅಪಾರ್ಟ್ಮೆಂಟ್ ಮುಂದೆಗಡೆ ಹೋಗುವಂಥದ್ದು. ಜಸ್ಟ್ ನಮ್ಮೊಂದು 2 ಕಿಲೋಮೀಟರ್ ಒಳಗಡೆ ಬರುತ್ತೆ. ಇನ್ನು ಈ ಸೈಡಲ್ಲಿ ನೋಡ್ತೀವಿ ಅಂದರೆ ಬನ್ನರ್ಘಟ್ಟ ರೋಡ್ ಬರುತ್ತೆ. ಬನ್ನರ್ಘಟ್ಟ ರೋಡು ಮತ್ತು D-Mart, T-Zone ಕಾಲೇಜು, ನೈಸ್ ರೋಡ್ಗಳ ನಮಗೆ ತುಂಬ ಹತ್ತಿರದಲ್ಲಿ ಈ ಪ್ರಾಪರ್ಟಿ ಇದೆ. 80 ರೋಡ್ ಪಕ್ಕದಲ್ಲಿರುವಂಥದ್ದು. ದಯಾನಂದ ಸ್ಕೂಲ್ಗೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ. NPS ಸ್ಕೂಲ್ಗೆ ನಮಗೆ ಜಸ್ಟ್ ಒಂದು 15 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂಥದ್ದು. ಸ್ಕೂಲ್ ಬಗ್ಗೆ ಮಾತಾಡೋದಾದ್ರೆ NPS ಬರುತ್ತೆ, ದಯಾನಂದ ಬರುತ್ತೆ, ಪೂರ್ಣ ವಿಕಾಸ ಬರುತ್ತೆ, ಜೋಗುಳಿ ಬರುತ್ತೆ, ಶ್ರೀ ಚೈತನ್ಯ. ಇದೆಲ್ಲ ನಮಗೆ ಅರೌಂಡ್ ಒಂದು 2 ವೀಲರ್ ಅಲ್ಲಿ ಯೂಸ್ ಮಾಡ್ತಿದ್ರೆ ಬರೀ ಒಂದು 5 ನಿಮಿಷದಲ್ಲಿ ಡಿಸ್ಟೆನ್ಸ್ ಅಲ್ಲಿ ಈ ಪ್ರಾಪರ್ಟಿ ಇರುವಂಥದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ವೆಸ್ಟ್ ಫೇಸಿಂಗ್ ಬಿಲ್ಡಿಂಗು, ನಾರ್ತ್ ಡೋರು ವಿತ್ 30 ಫೀಟ್ ರೋಡು, ಕಾವೇರಿ ವಾಟರ್ ಬರ್ತದೆ, ಓನ್ ಬೋರ್ವೆಲ್ ಇದೆ. ಕ್ಲೀನ್ ಆಗಿ ಒಂದು ಮನೆಗೆ ಯಾವ ತರ ಬೇಕೋ ಅದಕ್ಕಿಂತ ಜಾಸ್ತಿನೇ ಈ ಮನೆಯಲ್ಲಿ ಬಿಲ್ಡ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿದ್ದಾರೆ ಮನೆ. ಈ ಪ್ರಾಪರ್ಟಿ ಬಗ್ಗೆ ಏನಾದರೂ ಫುಲ್ ಇನ್ಫಾರ್ಮೇಷನ್ ಬೇಕು ಅಂದರೆ ಡಿಸ್ಪ್ಲೇದಲ್ಲಿ ನನ್ನ VC ಪ್ರಾಪರ್ಟಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು ಮತ್ತು ಟೆಕ್ಸ್ಟ್ ಆದರೂ ಮಾಡ್ಬೋದು. ಹಾಗೆ ನಿಮ್ಮ ಪ್ರಾಪರ್ಟಿಗಳನ್ನ ಏನಾದ್ರು ಸೇಲ್ ಮಾಡಬೇಕು, ನಿಮ್ಮವ್ರಿಗೆ ಮತ್ತು ನಿಮ್ಗೇನಾದ್ರು ಪ್ರಾಪರ್ಟಿಗಳನ್ನ ಬೈ ಮಾಡಬೇಕು ಅಂದರೆ ನನ್ನ VC ಪ್ರಾಪರ್ಟಿಗೆ ಸಂಪರ್ಕಿಸಿ ಅಂತ ಹೇಳ್ತಾ, ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಮತ್ತು ಇನ್ಸ್ಟಾ ಪೇಜ್ನ ಫಾಲೋ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.